ಎಲ್ರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ನಾವೆಲ್ಲ ರಾಷ್ಟ್ರಪಿತಾ ಅಂತ ತುಂಬಾ ಗೌರವದಿಂದ ಕರೆಯೋ ಹೆಸರು. ಆದ್ರೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತಲ್ಲ, ಹಾಗೇನೆ ಐತಿಹಾಸಿಕ ವಿಮರ್ಶೆಗಳು ಹೇಳೋ ಪ್ರಕಾರ ಅವರ ವ್ಯಕ್ತಿತ್ವದಲ್ಲಿ ಕೆಲವು ಕಾಂಪ್ಲೆಕ್ಸ್, ಅಷ್ಟೇ ವಿವಾದಾತ್ಮಕವಾದ ಮುಖಗಳೂ ಇದ್ವು. ಬನ್ನಿ, ಇವತ್ ನಾವು ಇತಿಹಾಸದ ಪುಟಗಳನ್ನ ತಿರುವಿ ಆ ಕರಾಳ ಸತ್ಯಗಳ ಹಿಂದಿನ ಕಥೆಯನ್ನ ಒಟ್ಟಿಗೆ ಶೋಧಿಸೋಣ. ಹಾಗಾದ್ರೆ ನಿಜಕ್ಕೂ ರಾಷ್ಟ್ರಪಿತಾ ಅನ್ನೋ ಈ ಬಿರುದಿನ ಹಿಂದೆ ಇದ್ದ ಮನುಷ್ಯ ಹೇಗಿದ್ರು? ನಾವು ಅವರ ಬಗ್ಗೆ ಇಟ್ಕೊಂಡಿರೋ ಚಿತ್ರಣವನ್ನ ಒಂದು ಕ್ಷಣ ಪಕ್ಕಕ್ಕಿಟ್ಟು, ಅವರ ನಿರ್ಧಾರಗಳ ಹಿಂದೆ ಇದ್ದ ತರ್ಕ, ಅವರ ವೈಯಕ್ತಿಕ ಜೀವನದ ಬಗ್ಗೆ ಇರೋ ವಿಮರ್ಶೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣವಾ? ಸರಿ, ಈ ಶೋಧನೆಯಲ್ಲಿ ನಾವು 5 ಮುಖ್ಯ ವಿಷಯಗಳನ್ನ ನೋಡ್ತೀವಿ. ಫಸ್ಟ್, ಪ್ರಧಾನಿ ಆಯ್ಕೆಯ ಬಗ್ಗೆ ಇದ್ದ ಗೊಂದಲ. ಆಮೇಲೆ ದೇಶ ವಿಭಜನೆ ಟೈಮ್ನಲ್ಲಿ ಅವರು ತಗೊಂಡ ನಿರ್ಧಾರಗಳು. ಮೂರನೇದಾಗಿ ಅಹಿಂಸೆ ಬಗ್ಗೆ ಅವರಿಗಿದ್ದ ನಂಬಿಕೆ ಮತ್ತೆ ಅದರಲ್ಲಿದ್ದ ಸಮಸ್ಯೆಗಳು. ನಾಲ್ಕನೇದಾಗಿ ಅವರ ಪರ್ಸನಲ್ ಲೈಫ್ನ ಕೆಲವು ಕಠಿಣ ಸತ್ಯಗಳು. ಕೊನೆಗೆ ಇದು ಎಲ್ಲವನ್ನೂ ಸೇರಿಸಿ ಒಂದು ಫೈನಲ್ ನೋಟ. ಸರಿ, ಶುರು ಮಾಡೋಣ. ನಮ್ಮ ಮೊದಲನೇ ವಿಷಯ ಭಾರತದ ಮೊದಲ ಪ್ರಧಾನಿ ಆಯ್ಕೆ. ಕೇಳೋದಕ್ಕೆ ಇದೊಂದು ಸಿಂಪಲ್ ಪೊಲಿಟಿಕಲ್ ಡಿಸಿಷನ್ ಅನಿಸ್ಬೋದು, ಅದರ ವಿಮರ್ಶಕರು ಇದನ್ನ ದೇಶದ ಹಣೆಬರಹವನ್ನೇ ಬದಲಾಯಿಸಿದ ಒಂದು ಐತಿಹಾಸಿಕ ತಪ್ಪು ಅಂತ ಹೇಳ್ತಾರೆ. ಈ ನಂಬರ್ಗಳನ್ನ ಒಮ್ಮೆ ನೋಡಿ. ಇದು 1946ರ ಕಾಂಗ್ರೆಸ್ ಅಧ್ಯಕ್ಷರ ಎಲೆಕ್ಷನ್ ರಿಸಲ್ಟ್. ಆಗಿನ ರೂಲ್ಸ್ ಪ್ರಕಾರ ಯಾರು ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗ್ತಾರೋ ಅವರೇ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ. ಇದ್ದ 15 ಕಮಿಟಿಗಳಲ್ಲಿ 12 ಕಮಿಟಿಗಳು ಸರ್ದಾರ್ ಪಟೇಲ್ರ ಹೆಸರನ್ನೇ ಹೇಳಿದ್ವು. ಇಂಟ್ರೆಸ್ಟಿಂಗ್ ಅಂದ್ರೆ ಒಂದೇ ಒಂದು ಕಮಿಟಿಯು ನೆಹರು ಹೆಸರನ್ನ ಪ್ರಪೋಸ್ ಮಾಡಿರ್ಲಿಲ್ಲ. ಸೊ ಜನರ ತೀರ್ಪು ತುಂಬಾ ಕ್ಲಿಯರ್ ಆಗಿತ್ತು, ಪಟೇಲರೇ ಲೀಡರ್ ಅಂತ. ಆದ್ರೆ ಆಗಿದ್ದೇ ಬೇರೆ. ಡೆಮಾಕ್ರಸಿ ಕೊಟ್ಟ ತೀರ್ಪನ್ನ ಪಕ್ಕಕ್ಕಿಟ್ಟು ಗಾಂಧೀಜಿ ಎಂಟ್ರಿ ಕೊಡ್ತಾರೆ. ಅವರು ನೇರವಾಗಿ ಪಟೇಲರ್ಗೆ ಹೇಳ್ತಾರೆ, ನೀವು ನಿಮ್ಮ ಕ್ಯಾಂಡಿಡೇಚರ್ ವಾಪಸ್ ತಗೊಳ್ಳಿ ಅಂತ. ಇನ್ನು ಗಾಂಧೀಜಿ ಮೇಲಿದ್ದ ಗೌರವಕ್ಕೆ ಪಟೇಲರು ದೇಶದ ಪ್ರಧಾನಿ ಹುದ್ದೆಯನ್ನೇ ಬಿಟ್ಕೊಟ್ರು. ಹಾಗಾದ್ರೆ ಗಾಂಧೀಜಿ ಯಾಕೀಗೆ ಮಾಡಿದ್ರು? ರೀಸನ್ ನೆಹರು ಕ್ಲಿಯರ್ ಆಗಿ ಹೇಳಿದ್ರು, ನಾನ್ ಯಾರಿಗೂ ಸೆಕೆಂಡ್ ಆ ಕೆಲಸ ಮಾಡಲ್ಲ ಅಂತ. ಒಂದು ವೇಳೆ ಪ್ರಧಾನಿ ಪಟ್ಟ ಸಿಗದೇ ಇದ್ರೆ ಅವರು ಪಾರ್ಟಿನೇ ಒಡೆದಾಕ್ತಾರೆ ಅನ್ನೋ ಭಯ ಗಾಂಧೀಜಿಗಿತ್ತು. ನೋಡಿ, ಇಬ್ರು ಲೀಡರ್ಗಳ ನಡುವೆ ಎಷ್ಟು ವ್ಯತ್ಯಾಸ ಇತ್ತು ಅಂತ. ಒಂದು ಕಡೆ ಉಕ್ಕಿನ ಮನುಷ್ಯ ಪಟೇಲ್, ಪಕ್ಕಾ ರಿಯಲಿಸ್ಟ್, ಆಕ್ಷನ್ ಓರಿಯೆಂಟೆಡ್. ಮತ್ತೊಂದ್ ಕಡೆ ನೆಹರು, ವರ್ಲ್ಡ್ ಲೆವೆಲ್ನಲ್ಲಿ ಹೆಸರು ಮಾಡಿದ ಐಡಿಯಲಿಸ್ಟ್. ಕೊನೆಗೆ ಆಗಿದ್ದೇನು? ದೇಶದ ಯೂನಿಟಿ ಹೆಸರಿನಲ್ಲಿ ನೆಹರು ಹಠದ ಮುಂದೆ ಪಟೇಲರ ಅರ್ಹತೆಗೆ ಬೆಲೆ ಇಲ್ದ ಹಾಗಾಯ್ತು. ಸರಿ, ಪ್ರಧಾನಿ ಆಯ್ಕೆಯ ವಿಷಯದಷ್ಟೇ ಕಾಂಟ್ರವರ್ಷಿಯಲ್ ಆಗಿರೋ ಮತ್ತೊಂದು ವಿಷಯ ಅಂದ್ರೆ ದೇಶ ವಿಭಜನೆಯ ಟೈಮಲ್ಲಿ ಗಾಂಧೀಜಿ ತೆಗೆದುಕೊಂಡ ಕೆಲವು ನಿರ್ಧಾರಗಳು. ಕೊಟ್ಟ ಮಾತನ್ನ ತಪ್ಪಿ ಅವರು ಒಂದು ಕಡೆಗೆ ವಾಲಿದ್ರು ಅನ್ನೋ ಆರೋಪಗಳು ಇವತ್ತಿಗೂ ಇವೆ. ಪಾರ್ಟಿಷನ್ ವಿಷಯ ಬಂದಾಗ ಗಾಂಧೀಜಿ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು, ವಿಭಜನೆ ಆಗೋದಾದ್ರೆ ಅದು ನನ್ನ ಹೆಣದ ಮೇಲೆ ಅಂತ. ಆದ್ರೆ ಇತಿಹಾಸಕ್ಕೆ ಗೊತ್ತಿದೆ, ವಿಭಜನೆ ಆಯ್ತು, ಗಾಂಧೀಜಿ ಅದಕ್ಕೆ ಸೈಲೆಂಟ್ ಆಗಿ ಒಪ್ಪಿಗೆನೂ ಕೊಟ್ರು. ಅವರ ಈ ಯೂಟರ್ನ್ ಲಕ್ಷಾಂತರ ಜನರಿಗೆ ಮಾಡಿದ ದೊಡ್ಡ ದ್ರೋಹದ ಹಾಗೆ ಕಾಣಿಸ್ತು. ವಿಭಜನೆಯ ಆ ನೋವಿನ ಮಧ್ಯೆನೇ ಇನ್ನೊಂದು ದೊಡ್ಡ ಕಾಂಟ್ರವರ್ಸಿ ಹುಟ್ಕೊಂಡಿದ್ದು ಈ ಒಂದು ನಂಬರ್ನಿಂದ. 55 ಕೋಟಿ ರೂಪಾಯಿ. ಇದು ಭಾರತ ಪಾಕಿಸ್ತಾನಕ್ಕೆ ಕೊಡಬೇಕಾಗಿದ್ದ ಹಣ. ಆದ್ರೆ ಅದೇ ಟೈಮಲ್ಲಿ ಪಾಕಿಸ್ತಾನ ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡತ್ತೆ. ಆಗ ಭಾರತ ಸರ್ಕಾರ ಸಹಜವಾಗಿಯೇ ಈ ದುಡ್ಡನ್ನ ಕೊಡೋದನ್ನ ನಿಲ್ಲಿಸುತ್ತೆ. ಆದ್ರೆ ಗಾಂಧೀಜಿ ಏನ್ ಮಾಡಿದ್ರು ಗೊತ್ತಾ? ಅವರು ಇದೇ 55 ಕೋಟಿಯನ್ನ ಪಾಕಿಸ್ತಾನಕ್ಕೆ ಕೊಡ್ಲೇಬೇಕು ಅಂತ ಹಠ ಹಿಡ್ದು ತಮ್ಮದೇ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ಶುರು ಮಾಡ್ಬಿಟ್ರು. ಯೋಚನೆ ಮಾಡಿ, ಒಂದ್ ಕಡೆ ನಮ್ಮ ಸೈನಿಕರು ಪಾಕಿಸ್ತಾನದ ವಿರುದ್ಧ ಹೋರಾಡ್ತಿದ್ದಾರೆ, ರಕ್ತ ಹರಿಸ್ತಿದ್ದಾರೆ, ಇನ್ನೊಂದ್ ಕಡೆ ಆ ಶತ್ರು ದೇಶಕ್ಕೆ ದುಡ್ಡು ಕೊಡಿ ಅಂತ ಗಾಂಧೀಜಿ ಒತ್ತಾಯ ಮಾಡ್ತಾರೆ. ಇದು ದೇಶದ್ರೋಹ ಅಲ್ದೇ ಇನ್ನೇನು ಅಂತ ವಿಮರ್ಶಕರು ಪ್ರಶ್ನೆ ಮಾಡ್ತಾರೆ. ಈ ರೀತಿ ಅವರು ಪಕ್ಷಪಾತ ಮಾಡಿದ್ರು ಅನ್ನೋ ಆರೋಪಕ್ಕೆ ಇನ್ನೊಂದು ಎಕ್ಸಾಂಪಲ್ ಇದೆ. ಅದು ಖಿಲಾಫತ್ ಚಳುವಳಿ. ಅಸ್ಲಿಗೆ ಇದಕ್ಕೂ ಭಾರತದ ಸ್ವಾತಂತ್ರ್ಯಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಇದು ಟರ್ಕಿಯ ಸುಲ್ತಾನನನ್ನ ಉಳ್ಸೋಕೆ ನಡೆದ ಚಳುವಳಿ. ಆದ್ರೂ ಗಾಂಧೀಜಿ ಅದನ್ನ ಸಪೋರ್ಟ್ ಮಾಡಿದ್ರು. ಅದರ ರಿಸಲ್ಟ್ ಏನಾಯ್ತು? ಕೇರಳದಲ್ಲಿ ಮೋಪ್ಲಾ ದಂಗೆ ಶುರುವಾಗಿ ಸಾವಿರಾರು ಹಿಂದೂಗಳನ್ನ ಕೊಲ್ಲಲಾಯ್ತು. ಅಷ್ಟೆಲ್ಲ ಆದ್ಮೇಲೂ ಗಾಂಧೀಜಿ ಆ ಹಂತಕರನ್ನ ಬಹದ್ದೂರ್ ಅಂದ್ರೆ ಧೈರ್ಯಶಾಲಿಗಳು ಅಂತ ಕರೆದ್ರು ಅಂತ ಇತಿಹಾಸ ಹೇಳುತ್ತೆ. ಗಾಂಧೀಜಿ ಅಂದ್ರೇನೆ ನಮಗೆ ನೆನ್ಪಾಗೋದು ಅಹಿಂಸೆ ಅಲ್ವಾ? ಆದ್ರೆ ನಿಜವಾದ ಕ್ರೂರ ಸನ್ನಿವೇಶಗಳು ಬಂದಾಗ ಅವರ ಈ ತತ್ವ ವರ್ಕ್ ಆಯ್ತಾ? ಇದರ ಲಿಮಿಟ್ಸ್ ಬಗ್ಗೆ ವಿಮರ್ಶಕರು ಏನ್ ಹೇಳ್ತಾರೆ, ಬನ್ನಿ ನೋಡೋಣ. ಭಗತ್ ಸಿಂಗ್, ಸುಖ್ದೇವ್, ರಾಜ್ಗುರು ದೇಶಕ್ಕಾಗಿ ಪ್ರಾಣ ಕೊಡೋಕೆ ರೆಡಿ ಇದ್ದ ಯುವಕರು. ಅವರನ್ನ ಗಲ್ಲಿಗೇರಿಸೋದನ್ನ ಗಾಂಧೀಜಿ ಮನ್ಸ್ ಮಾಡಿದ್ರೆ ತಡಿಬಹುದಿತ್ತು ಅನ್ನೋದೊಂದು ದೊಡ್ಡ ಆರೋಪ.
ಯಾಕ್ ತಡಿಲಿಲ್ಲ? ಯಾಕಂದ್ರೆ ಅವರ ದಾರಿ ಹಿಂಸೆಯದಾಗಿತ್ತು. ಕೇವಲ ತಮ್ಮ ಅಹಿಂಸಾ ತತ್ವಕ್ಕೆ ಕಟ್ಟುಬಿದ್ದು ಆ ಹುಡುಗರನ್ನ ಉಳಿಸೋಕೆ ಗಾಂಧೀಜಿ ಬ್ರಿಟಿಷರ್ ಮೇಲೆ ಪ್ರೆಷರ್ ಹಾಕ್ಲೇ ಇಲ್ಲ ಅನ್ನೋದು ವಿಮರ್ಶಕರ ವಾದ. ಅವರ ಅಹಿಂಸಾ ಪಾಲನೆ ಎಷ್ಟ್ರ ಮಟ್ಟಿಗಿತ್ತು ಅಂಢೆ ಕೇಳಿದ್ರೆ ಶಾಕ್ ಆಗತ್ತೆ. ಹಿಟ್ಲರ್ ಲಕ್ಷಾಂತರ ಯಹೂದಿಗಳನ್ನ ಸಾಯಿಸ್ತಿದ್ದಾಗ ಗಾಂಧೀಜಿ ಕೊಟ್ಟ ಸಲಹೆ ಬೆಚ್ಚಿ ಬೀಳಿಸುವಂತಿತ್ತು. ಯಹೂದಿಗಳು ತಾವಾಗಿಯೇ ಹೋಗಿ ಕಟುಕರ ಚಾಕುಗೆ ತಲೆ ಕೊಡಬೇಕಿತ್ತು, ಅಥವಾ ಬೆಟ್ಟದಿಂದ ಸಮುದ್ರಕ್ಕೆ ಹಾರಬೇಕಿತ್ತು. ಆಗ ಇಡೀ ಜಗತ್ತು ಎಚ್ಚೆತ್ಕೊಳ್ತಿತ್ತು ಅಂತ. ಹಿಟ್ಲರ್ ಥರದ ಒಬ್ಬ ರಾಕ್ಷಸನ ಮುಂದೆ ಈ ಥರದ ಸಲಹೆ, ಇದು ಅವಾಸ್ತವಿಕ ಮಾತ್ರ ಅಲ್ಲ, ಆ ಕ್ರೌರ್ಯಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟ ಹಾಗೆ ಅಂತ ವಿಮರ್ಶಕರು ಹೇಳ್ತಾರೆ. ಸರಿ, ರಾಜಕೀಯ ವಿಷಯಗಳನ್ನ ಬಿಟ್ಟು ಈಗ ಗಾಂಧೀಜಿಯವರ ಪರ್ಸನಲ್ ಲೈಫ್ ಕಡೆಗೆ ಬರೋಣ. ಮಹಾತ್ಮನ ಹಿಂದಿದ್ದ ಆ ಮನುಷ್ಯನ ಬಗ್ಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತೀನಿ. ಇಲ್ಲಿ ನಾವು ಮಾತಾಡೋ ವಿಷಯಗಳು ತುಂಬಾ ಸೆನ್ಸಿಟಿವ್, ಮತ್ತೆ ಇವೆಲ್ಲವೂ ಐತಿಹಾಸಿಕ ದಾಖಲೆಗಳು ಮತ್ತೆ ವಿಮರ್ಶೆಗಳನ್ನ ಆಧರಿಸಿದಂಥವು. ಒಂದು ಉದಾಹರಣೆ ಅಂದ್ರೆ ಸೌತ್ ಆಫ್ರಿಕಾದಲ್ಲಿದ್ದಾಗ ನಡೆದ ಒಂದು ಘಟನೆ. ಮನೆಯ ಟಾಯ್ಲೆಟ್ ಕ್ಲೀನ್ ಮಾಡಕ್ಕೆ ಪತ್ನಿ ಕಸ್ತೂರಬಾ ಒಪ್ಪಿಲ್ಲ ಅನ್ನೋ ಕಾರಣಕ್ಕೆ ಗಾಂಧೀಜಿ ಸಿಟ್ಟಿನಿಂದ ಅವರನ್ನ ಮನೆಯಿಂದ ಹೊರಗೆ ಹಾಕೋಕೆ ಮುಂದಾಗಿದ್ರು. ಇದು ಅವರ ಸ್ವಭಾವದಲ್ಲಿದ್ದ ಕಠಿಣತೆಗೆ, ಸ್ವಲ್ಪ ಸರ್ವಾಧಿಕಾರಿ ಧೋರಣೆಗೆ ಒಂದು ಸ್ಯಾಂಪಲ್ ಅಷ್ಟೇ. ಇದಾದ್ಮೇಲೆ ಬರೋದು ಅವರ ಜೀವನದ ಅತೀ ವಿಚಿತ್ರ, ಅಷ್ಟೇ ವಿವಾದಾತ್ಮಕವಾದ ಒಂದು ಅಧ್ಯಾಯ, ಅದೇ ಬ್ರಹ್ಮಚರ್ಯ ಪ್ರಯೋಗಗಳು. ಅಂದ್ರೇನು? ತಮ್ಮ 70ನೇ ವಯಸ್ಸಿನಲ್ಲಿ ಗಾಂಧೀಜಿ ತಮ್ಮ ಬ್ರಹ್ಮಚರ್ಯವನ್ನ ಟೆಸ್ಟ್ ಮಾಡೋಕೆ ಅಂತ ತಮ್ಮ ಮೊಮ್ಮಗಳ ವಯಸ್ಸಿನ ಯುವತಿಯರ ಜೊತೆ, ಅದ್ರಲ್ಲೂ ಅವರ ಸ್ವಂತ ಮೊಮ್ಮಗಳು ಕೂಡ ಸೇರಿದಂತೆ ಬೆತ್ತಲೆಯಾಗಿ ಮಲ್ಗುತ್ತಿದ್ರು. ಇದನ್ನ ಗಾಂಧೀಜಿ ದೈವಿಕ ಪರೀಕ್ಷೆ ಅಂತ ಕರೆದ್ರು. ಅದೇ ಅವರ ಜೊತೆಯಲ್ಲೇ ಇದ್ದ ಆಪ್ತರೇ ಇದನ್ನ ನೋಡಿ ಶಾಕ್ ಆಗಿ ವಿರೋಧ ಮಾಡಿದ್ರು. ಇವತ್ತಿನ ದಿನದಲ್ಲಿ ಇದನ್ನ ಯೋಚನೆ ಮಾಡಿದ್ರೆ ನೈತಿಕವಾಗಿ ಇದು ತೀರಾ ತಪ್ಪು ಅಂತ ಅನ್ಸುತ್ತೆ. ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ಕೇಳಿದ ಮೇಲೆ ನಾವು ಗಾಂಧೀಜಿಯವರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಬನ್ನಿ, ಇದೆಲ್ಲವನ್ನು ಒಟ್ಟು ಸೇರಿಸಿ ಒಂದು ಕನ್ಕ್ಲೂಷನ್ಗೆ ಬರೋ ಪ್ರಯತ್ನ ಮಾಡೋಣ. ಒಟ್ನಲ್ಲಿ ಹೇಳೋದಾದ್ರೆ ವಿಮರ್ಶಕರ ಪ್ರಕಾರ ಗಾಂಧೀಜಿ ಅನ್ನೋದು ಒಂದು ದೊಡ್ಡ ವೈರುಧ್ಯಗಳ ಮೂಟೆ. ಒಂದ್ ಕಡೆ ಪ್ರಜಾಪ್ರಭುತ್ವದ ವಿರುದ್ಧ ಹೋಗಿ ನೆಹರು ಅವರನ್ನ ಆಯ್ಕೆ ಮಾಡಿದ್ದು, ಇನ್ನೊಂದ್ ಕಡೆ ವಿಭಜನೆ ಟೈಮಲ್ಲಿ ಅವರು ಪಕ್ಷಪಾತ ಮಾಡಿದ್ರು ಅನ್ನೋ ಆರೋಪ, ಮೂರನೇದಾಗಿ ಅಹಿಂಸೆಯ ಬಗ್ಗೆ ಅವರಿಗಿದ್ದ ವಿಪರೀತ ನಿಲುವುಗಳು, ನಾಲ್ಕನೇದಾಗಿ ಅವರ ಪರ್ಸನಲ್ ಲೈಫ್ನ ಆಘಾತಕಾರಿ ಪ್ರಯೋಗಗಳು. ಇದೆಲ್ಲವೂ ಸೇರಿ ನಾವು ಮಹಾತ್ಮ ಅಂತ ಪೂಜಿಸೋ ವ್ಯಕ್ತಿಯ ಹಿಂದಿದ್ದ ತಪ್ಪುಗಳನ್ನ ಕೂಡ ಮಾಡಿದ್ದ ಒಬ್ಬ ಸಂಕೀರ್ಣ ಮನುಷ್ಯನನ್ನ ತೋರಿಸುತ್ತೆ. ಕೊನೆಯದಾಗಿ ಬರೋ ಪ್ರಶ್ನೆ ಒಂದೇ, ಈ ಎಲ್ಲ ಐತಿಹಾಸಿಕ ಸತ್ಯಗಳನ್ನ ನೋಡಿದ್ಮೇಲೆ ಗಾಂಧೀಜಿ ಮಾಡಿದ್ದು ಸರಿನಾ, ತಪ್ಪಾ? ಒಬ್ಬ ವ್ಯಕ್ತಿಯನ್ನ ದೇವರು ಅಂತ ನೋಡೋದ್ಬಿಟ್ಟು ಅವರ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಸೇರಿಸಿ ಒಬ್ಬ ಮನುಷ್ಯನಾಗಿ ನೋಡ್ಬೇಕಾ? ಈ ಪ್ರಶ್ನೆಗೆ ಉತ್ತರ ಇವತ್ತಿಗೂ ಒಂದು ಹುಡುಕಾಟವಾಗೇ ಉಳಿದಿದೆ.